ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಕುರ್ತೀಸ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡೈಲಿ ವ್ಲಾಗ್ ಶೇರ್ ಮಾಡೋದಿತ್ತು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಏನಂದರೆ ನಾನು ಪ್ರಿವಿಯಸ್ ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ 3 ಪೀಸ್ ಸೆಟ್ 2 ಕೋಡ್ ಸೆಟ್ಗಳನ್ನ ತರಿಸಿದ್ದೆ ಅಂತ ಹೇಳಿ. ಸೊ ಅಲ್ಲೇ ಇವಾಗ ಇನ್ನೊಂದು ಸ್ವಲ್ಪ ಅಂದರೆ ಆವಾಜ ಕುರ್ತೀಸ್ ಸಿಗುತ್ತಲ್ಲ ಅದನ್ನು ತರಿಸಿದ್ದೆ. ಸೊ ಅದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅವನ್ನೆಲ್ಲವನ್ನು ಸ್ಟಿಚಿಗೆ ಕೊಟ್ಟಿದ್ದಾಯಿತು. ಆ್ಯಂಡ್ ಇವು ಸ್ವಲ್ಪ ನನಗೆ ಲೂಸೇನೆ ಇದೆ ಸೈಜ್ ಆಗಿದ್ರು ಕೂಡ. ಸೊ ಅವನ್ನ ಶೇರ್ ಮಾಡೋಣ, ಹಾಗೆ ಸ್ಟಿಚಿಗೆ ಕೊಟ್ಟು ಬರೋದಿತ್ತಲ್ಲ, ಸೊ ಅದರಿಂದ ಯಾವ ಥರದ್ದು ಅಂತ ತೋರಿಸೋಣ ಅಂದ್ಕೊಂಡೆ. ಸೊ ನಾನು 3 ಪೀಸ್ ತರಿಸಿದ್ದೆ. ಸೊ ಅಲ್ಲೇ ತರಿಸಿದ್ದು ನನ್ನ ಅಕ್ಕ ಸೇಲ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿ. ಸೊ ಒಂದು ಪಿಂಕ್ ಕಲರು ಮತ್ತು ಒಂದು ನೆವಿ ಬ್ಲೂ ಆ್ಯಂಡ್ ಇನ್ನೊಂದು ಸ್ವಲ್ಪ ಲೈಟ್ ಒಂಥರ ಪಿಸ್ತಾ ಮತ್ತು ಮೆರೂನ್ ಶೇಡ್ ಮಿಕ್ಸ್ ಇರೋ ಥರದ್ದು ಒಂದು ತರಿಸ್ಕೊಂಡೆ. ಸೊ ಓಕೆ, ನಾರ್ಮಲಾಗಿ ಪೆನ್ಸಿಲ್ ಕಟ್ ಪ್ಯಾಂಟ್ಸ್ ಅಥವಾ ನಾವು ಲೆಗಿನ್ಸ್ ಮ್ಯಾಚ್ ಮಾಡ್ಬೋದು. ಸೊ ಸ್ಟಿಚ್ ಮಾಡ್ಸೋಕೆ ಕೊಡೋಣ ಫಸ್ಟು, ಆಮೇಲೆ ಯಾವಾಗಾದರೂ ಹೋದಾಗ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಈ ಟಾಪ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಆವಾಜ ಟಾಪ್ಸೇ. ಸೊ ಮತ್ತು ಇದೊಂದು ಇದು ವಿ ನೆಕ್ ಇದೆ, ಅವೆಲ್ಲ ನಾರ್ಮಲ್ ಇತ್ತು. ಆ್ಯಂಡ್ ಇದೊಂದು ಮಾತ್ರ ವಿ ನೆಕ್ ಇದೆ. ಆ್ಯಂಡ್ ನನಗೆ ಜಾಸ್ತಿ ಇಷ್ಟ ಆಗಿದ್ದೇನೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ನಲ್ಲಿ ಕೇಳಿ ತರಿಸ್ಕೊಡ್ತಾರೆ. ಸೊ ಅವರು ಮನೆಯಲ್ಲೇ ಸೇಲ್ ಮಾಡೋದ್ರಿಂದ ಹಿಂಗೆ ಯಾರಿಗಾದರೂ ಬೇಕಿದ್ದಾಗ ಸೊ ಬೈ ಕೊರಿಯರ್ ಅವ್ರು ಕಳಿಸ್ಕೊಡ್ತಾರೆ. ಸೊ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಅಂದರೆ ಲೂಸ್ ಇತ್ತವಲ್ಲ, ಆ ಟಾಪ್ಸ್ ಎಲ್ಲ ಸ್ಟಿಚಿಂಗಿಂದ ತರಿಸ್ಕೊಂಡೆ. ಆ್ಯಂಡ್ ಇವುಗಳನ್ನ ಇವಾಗ ಕೊಡಬೇಕು. ಆ್ಯಂಡ್ ಪಾಕೆಟ್ ಕೂಡ ಇದಕ್ಕೆ ಇದೆ. ಆ್ಯಂಡ್ ನಾನು ಇವಕ್ಕೆ ಏನಂದರೆ ಪೆನ್ಸಿಲ್ ಕಟ್ ಪ್ಯಾಂಟ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ದುಪಟ್ಟ ಮತ್ತು ಪ್ಯಾಂಟ್ಸ್ ತಗೊಳ್ಬೇಕು. ಸೊ ನಾನು ನೆಕ್ಸ್ಟ್ ಟೈಮ್ ಹೊರಗಡೆ ಹೋದಾಗ ತರ್ತೀನಿ. ಸೊ ಆ್ಯಂಡ್ ಯಾವ ರೀತಿ ತಂದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸ್ಯಾರಿ ಕೂಡ ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ಇವಾಗ ಹೋಗಿ ಆ ಟಾಪ್ಸ್ ಮತ್ತು ಸ್ಯಾರಿ ಎಲ್ಲ ತೊಗೊಂಡು ಬಂದು ಇವುಗಳನ್ನ ಕೊಟ್ಟು ಬರಬೇಕು. ಸೊ ಒಂದು ಬ್ಯಾಗ್ ಹಾಕ್ಕೊಂಡು ಹೋಗೋಣ ಫೋಲ್ಡ್ ಮಾಡಿಕೊಂಡು ಅಂತ ಅಂದ್ಕೊಂಡೆ. ಸೊ ಇಲ್ಲೇ ಮನೆ ಹತ್ರನೇ ಶಾಪ್ ಇರೋದಲ್ವಾ, ಸೊ ಹೋಗಿಬಿಟ್ಟು ಅಲ್ಲಿ ಕೊಟ್ಟು ಬರಬೇಕಿವಾಗ. ಸೊ 1000ಗೆ ನಮಗೆ 3 ಪೀಸಸ್ ಸಿಗುತ್ತಿದ್ದು. ಸೊ ವರ್ತ್ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಅಮೌಂಟ್ ಕಡಿಮೆ ಇದ್ದರೂ ಕೂಡ ಅದಕ್ಕೆ ವರ್ತ್. ಸೊ ನಾನೊಂದು ಮೆಷರ್ಮೆಂಟ್ ಟಾಪ್ ಕೊಟ್ಟರೆ ಅವರು ನನಗೆ ಆಲ್ಟರ್ ಮಾಡಿ ಇಟ್ಟಿರ್ತಾರೆ. ಸೊ ನಾನು ಆಮೇಲೆ ಹೋಗಿ ತೊಗೊಂಡು ಬರ್ಬೋದು. ಸೊ ಇಲ್ಲೇ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಆಗೋದಿಲ್ಲ, ಪಕ್ಕದಲ್ಲೇ. ಸೊ ಕೊಟ್ಟು ಬಂದುಬಿಡ್ತೀನಿ ಅವ್ರಿಗೆ. ಸೊ ನನಗೆ ಬೇಕಿದ್ದಾಗ ಹೋಗಿ ತೊಗೊಂಡು ಬರೋದು, ಅಥವಾ ಸ್ಟಿಚ್ ಮಾಡಾದಮೇಲೆ ಅವರೇ ಹೇಳ್ತಾರೆ ಆವಾಗ ತೊಗೊಂಡು ಬರೋದು ಅಂತ. ಆ್ಯಂಡ್ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ. ಆ್ಯಂಡ್ ಪಾಪುಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಇದೆಲ್ಲ ಕೊಟ್ಟು ಬಂದಮೇಲೆ. ಆ್ಯಂಡ್ ಪಾಪು ಮಲಗಿದ್ದಾನೆ ಇವಾಗ. ಸೊ ಅಷ್ಟರಲ್ಲಿ ನಾನು ಈ ರೀತಿ ವೀಡಿಯೋ ಕೆಲಸಗಳು ಅಥವಾ ಮನೆ ಕೆಲಸಗಳು ಎಲ್ಲದನ್ನು ಅವ್ನು ಮಲಗಿರೋ ಟೈಮ್ನಲ್ಲೇ ಮುಗಿಸ್ಕೊಳ್ಳೋದು. ಸೊ ಅವರು ಕಳಿಸಿದ ಕವರ್ಗೆ ಹಾಕಿ ಮತ್ತೆ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅಲ್ಲಿಂದ ಬಂದು ನಾನ್ ವೆಜ್ ಕುಕ್ ಮಾಡಬೇಕು. ಸೊ ಇವಾಗ ನಾನು ಚಿಕನ್ ಗ್ರೇವಿ ಮಾಡಿದ್ದೀನಿ. ಸೊ ಇದು ಬಾಯ್ಲರ್ ಕೋಳಿನಲ್ಲಿ ಒಂದು ಗ್ರೇವಿ ಮಾಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಕೂಡ ಮಾಡಿದ್ದೀನಿ, ಅಂದರೆ ಅವರೆಕಾಳು ಹಾಕ್ಬಿಟ್ಟು ಬೋಟಿ ಕಾಳು ಗೊಜ್ಜು ಅಂತ ಮಾಡ್ತಾರೆ. ಸೊ ಅದು ಮಟನ್. ಅದು ಈ 2 ಚಿಕನ್ ರೆಸಿಪಿಗಳು, ಗ್ರೇವಿ ಮತ್ತು ಸಾಂಬಾರು. ಆ್ಯಂಡ್ ಇದು ಬಂದುಬಿಟ್ಟು ಮಟನ್ ರೆಸಿಪಿ ಮಾಡಿರೋದು. ಸೊ ಅವರೆಕಾಳು ಹಿಚ್ಕಿದ ಬೇಳೆ ಹಾಕಿಬಿಟ್ಟು ಅದಕ್ಕೆ ಮಟನ್ನ ಹಾಕಿ ಮಾಡಿರೋದು ಕಾಳು ಗೊಜ್ಜನ್ನ. ಆ್ಯಂಡ್ ಇನ್ನು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಕಬಾಬ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದು ಆಮೇಲೆ ಮಾಡ್ಕೊಂಡ್ರೆ ಆಯಿತು. ಇವಾಗ ಸದ್ಯಕ್ಕೆ ಅಷ್ಟು ಮಾಡಿಟ್ಟಿದ್ದೀನಿ. ಊಟ ಮಾಡಬೇಕಾದ್ರೆ ಅವನ್ನ ಮಾಡೋದು ಅಂತ ಅಂದ್ಕೊಂಡು ಮ್ಯಾರಿನೇಟ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ. ಮುದ್ದೆ, ಮೊಟ್ಟೆ ಕೋಳಿ ಸಾಂಬಾರು, ಗ್ರೇವಿ ಮತ್ತು ಮಟನ್ ಕರಿ, ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಸೈಡ್ಸ್. ಆ್ಯಂಡ್ ಮಲಗಬೇಕಾದ್ರೆ ಸ್ವಲ್ಪ ಮೆಂತ್ಯ ನೀರನ್ನ ನೆನೆಸ್ತಾ ಇದ್ದೀನಿ. ಅಂದರೆ ಮೆಂತ್ಯ ನೀರು ನೆನೆಸ್ತಾ ಇಲ್ಲ, ಮೆಂತ್ಯ ನೆನೆಸ್ತಾ ಇದ್ದೀನಿ. ಬೈ ಮಾರ್ನಿಂಗ್ ಅದು ಮೆಂತ್ಯ ನೀರಾಗುತ್ತಲ್ಲ ಅದರಿಂದ. ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಸೋಕ್ ಮಾಡೋದಿತ್ತು. ಏನು ಹಾಕ್ತಾಯಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸ್ ಹಾಕೋದು. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ತಿನ್ಕೊಳ್ಳೋದು. ಇವೆರಡನ್ನು ಮಾತ್ರ ಅಂದರೆ ಡೈಜೆಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಯಾವ್ದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅದನ್ನ ಹಾಗೆ ತೊಗೊಳ್ಳೋದು. ಆ್ಯಂಡ್ ಇದೊಂದನ್ನು ಮಾತ್ರ ಈ ರೀತಿ ಸೋಕ್ ಮಾಡಿ ತಿಂದರೆ ಬೇಗ ಡೈಜೆಸ್ಟ್ ಕೂಡ ಆಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಸೋಕ್ ಮಾಡಿರೋದಕ್ಕಿಂತ ಬೆಟರ್ ಇರುತ್ತೆ ಅಂತ ಆ ರೀತಿ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎಳ್ನೀರು ತೊಗೊಂಡು ನಾನು ಕುಡಿದ್ಬಿಟ್ಟು ಪಾಪುಗೂ ಸ್ವಲ್ಪ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ. ಅವ್ನಿಗೇನಂದರೆ ನಾನು ಡೈರೆಕ್ಟಾಗಿ ಹಾಗೆ ಗ್ಲಾಸ್ಗೆ ಹಾಕ್ಕೊಟ್ರೆ ಕುಡಿಯೋದಿಲ್ಲ. ಆ್ಯಂಡ್ ಅವನೇನಂದರೆ ನಾನು ಎಳ್ನೀರನ್ನ
ಆ ಗ್ಲಾಸ್ಗೆ ಟ್ರಾನ್ಸ್ಫಾರ್ಮ್ ಮಾಡೋದನ್ನ ನೋಡಬೇಕು ಅವನು. ಸೊ ನೋಡಿದಾಗ ಮಾತ್ರನೇ ಅವನು ಕುಡಿಯೋದು ಅದನ್ನು. ಸೊ ಅವನು ತಗೊಳ್ಳಿಲ್ಲ ಅದನ್ನ. ಮತ್ತೆ ಒಳಗೆ ಕರ್ಕೊಂಡು ಬಂದುಬಿಟ್ಟು ಸ್ವಲ್ಪ ಫೀಡಿಂಗ್ ಬಾಟಲ್ಗೆ ಹಾಲು ಹಾಕಿ ಕೊಟ್ಟಿದ್ದೀನಿ. ಸೊ ನನಗೆ ಪೂಜೆ ಎಲ್ಲ ಮಾಡೋದಿದೆ ಅದರಿಂದ. ಆ್ಯಂಡ್ ನಾನು ಬೇಗ ಟಿಫನ್ ಮಾಡೋ ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತ ಮಾಡಿಕೊಂಡೆ. ಸೊ ಟಿಫನ್ಗೆ ಏನಂದರೆ ಹೇಳ್ತೀನಿ. ಸೊ ಇವತ್ತು ಗಿಡದಲ್ಲೇ ಹೂ ಬಿಟ್ಟಿದ್ದನ್ನು ಕಿತ್ಕೊಂಡು ಬಂದುಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿಕೊಂಡೆ. ಸೊ ಸ್ಯಾಟರ್ಡೇ ಇವತ್ತು ನಾರ್ಮಲಾಗಿ ಇಲ್ಲೇ ಸಿಗುತ್ತೆ. ಸೊ ಹೊರಗಡೆ ಹೋದಾಗ ಮಾತ್ರ ಹೂಗಳನ್ನ ಹೊರಗಡೆಯಿಂದ ತರ್ತೀನಿ ಅಷ್ಟೇ. ಇಲ್ಲ ಇಲ್ಲೇ ಸಿಗುತ್ತಲ್ಲ ಅದೇ ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ಕಾಫಿಗೆ ಹಾಲಿಗೆ ಎಲ್ಲ ಮಾಡಿಡ್ತಾ ಇದ್ದೀನಿ. ಆ್ಯಂಡ್ ಇದು ಚಪಾತಿಗೆ ಹಿಟ್ಟು ಮಿದ್ದಿಟ್ಟಿದ್ದೀನಿ, ಬಿಕಾಸ್ ಚಿಕನ್ ಇದೆಯಲ್ಲ ಅದ್ರ ಜೊತೆಗೆ ಅಂತ ಹೇಳಿ. ಆ್ಯಂಡ್ ಎಳ್ನೀರು ಆವಾಗಲೇ ಪಾಪು ಕುಡಿಲಲ್ಲ ಅಲ್ವಾ, ಅದರಿಂದ ಅವನಿಗೆ ಈ ರೀತಿ ತೋರಿಸ್ಬಿಟ್ಟು ಒಂದು ಸಲ ಅವ್ನ ಮುಂದೆಲ್ಲ ಹಾಕ್ಕೊಟ್ರೆ ಕುಡಿತಾನೆ ಅಂತ ಹೇಳಿಬಿಟ್ಟು ಅವ್ನ ಮುಂದೆಲ್ಲೇ ಹಾಕ್ತಾಯಿದ್ದೀನಿ. ಸೊ ಅವ್ನಿಗೇನಂದರೆ ನನಗಿಂತ ತುಂಬ ಎಳ್ನೀರು ಇಷ್ಟ ಅವನಿಗೆ. ಸೊ ನನಗೇನಂದರೆ ಫ್ರೂಟ್ಸ್ ಆಗಿರಲಿ, ಈ ರೀತಿ ಎಳ್ನೀರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅವನಿಗೂ ಅದೇ ರೀತಿ ನಾನು ಏನು ಇಷ್ಟಪಟ್ಟು ತಿಂತೀನಿ ಅವನು ಕೂಡ ಅದೇ ರೀತಿ ಅದನ್ನೇ ಇಷ್ಟಪಟ್ಟು ತಿಂತಾನೆ. ಸೊ ಇವಾಗ ಈ ರೀತಿ ಅವನ ಮುಂದೆಲೇ ಕೊಚ್ಚಿಬಿಟ್ಟು ಕೊಟ್ಟರೆ ಕುಡ್ಕೊಳ್ತಾನೆ. ಸೊ ನೆನ್ನೆ ತರಿಸ್ಕೊಂಡಿದ್ದೆ ತೋಟದಿಂದ. ಅವ್ನಿಗೇನಂದರೆ 2-3 ದಿನದ ಆ ರೀತಿ ಕೊಡೋದಿಲ್ಲ. ಸೊ ನೆನ್ನೆ ಮರದಿಂದ ಕಿತ್ತ ಮೇಲೆ ಅವತ್ತು ಬೆಳಗ್ಗೆಗೆ ಅಥವಾ ಅದೇ ದಿನ ಕೊಡ್ತೀನಿ. ಸೊ ಫ್ರೆಶ್ ಇರುತ್ತಲ್ವ ಅದರಿಂದ. ಸೊ ನಮ್ಮ ತೋಟದಲ್ಲೇ ಸಿಕ್ಕಿನೂ ಫ್ರೆಶ್ ಆಗಿರೋದು ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಇವಾಗ ಮತ್ತೆ ಫ್ರೂಟ್ಸ್ ತೊಗೊಂಡಿದ್ದಾನೆ ತಿನ್ನಲಿಕ್ಕೆ ಅಂತ ಹೇಳಿ. ಅದೇ ನಾನು ಹೇಳ್ದಂಗೆ ಫ್ರೂಟ್ಸ್ ಮತ್ತು ಈ ರೀತಿದೆಲ್ಲ ತುಂಬ ಇಷ್ಟ ಅವನಿಗೆ. ನ್ಯಾಚುರಲ್ ಆಗಿರುತ್ತೆ ಅದು. ಸೊ ತಿಂತಾ ಇದ್ದಾನೆ ಇವಾಗ ಫ್ರೂಟ್ನ. ಸೊ ಮನೆ ಹತ್ರ ಈ ರೀತಿ ಸ್ಟ್ರೀಟ್ ಡಾಗ್ಸ್ ಬರುತ್ತಲ್ಲ, ಅದು ಏನಂದರೆ ಯಾವಾಗಲೂ ನಮ್ಮ ಮನೆ ಹತ್ರನೇ ಬರ್ತಿತ್ತು. ಸೊ ಒಂದು ಬೌಲ್ಗೆ ಹಾಲು ಮತ್ತು ಅನ್ನ ಹಾಕಿ ಕೊಟ್ಟಿದ್ದೀನಿ. ಸೊ ತಿಂತಾ ಇದೆ. ಒಂದು ಅಡ್ವಾಂಟೇಜ್ ಏನಂದರೆ ಅದನ್ನು ಇಟ್ಕೊಳ್ಳೋದ್ರಿಂದ ಪಾಪು ಸುಮ್ಮನೆ ಇರ್ತಾನೆ. ಸೊ ಹೊರಗಡೆ ಹೋಗಿದ್ದರಿಂದ ಪಾಪುಗೆ ಇಡ್ಲಿ ತರಿಸ್ಕೊಂಡಿದ್ದೆ. ಆ್ಯಂಡ್ ನಾನು ಕೂಡ ತಿಂತಾಯಿದ್ದೀನಿ ಇದು. ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್ ಇದು. ಆ್ಯಂಡ್ ಇವತ್ತು ಕೂಡ ಬೆಳಗ್ಗೆನೇ ಪೂಜೆ ಬೇಗ ಮುಗಿಸ್ಕೊಂಡು ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಇದು 2 ದಿನದ ವ್ಲಾಗ್. ಸೊ ಆವಾಗಲೇ ತೋರಿಸಿದ್ದು ಎಸ್ಟರ್ಡೇ ವ್ಲಾಗ್ ಆ್ಯಂಡ್ ಇವಾಗ ತೋರಿಸ್ತಾ ಇರೋದು ಇವತ್ತಿನ ವ್ಲಾಗ್ ಸಂಡೇದಿದ್ದು. ಇವಾಗ ಸ್ವಲ್ಪ ಟಿಫನ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಚಪಾತಿ ಮತ್ತು ಈರುಳ್ಳಿ ಏನು ಬರುತ್ತೆ ಪೈರದು ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ. ಸೊ ನೆನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಸಿಕ್ಕಿತ್ತು. ಸೊ ತಗೊಂಡು ಬಂದಿದ್ದೆ. ಯಾವಾಗಲೂ ಸಿಗೋದಿಲ್ಲ, ರೇರ್ ಅದು ಸಿಗೋದು. 1 ಮಂತ್ ಅಥವಾ 2 ಮಂತ್ ಸಿಗುತ್ತೆ ಅಷ್ಟೇ. ಅಂದರೆ ಈ ಟೈಮ್ನಲ್ಲಿ ಸಿಗುತ್ತೆ ಜನ್ವರಿನಲ್ಲಿ. ಆ್ಯಂಡ್ ನೆಕ್ಸ್ಟು ಕೂಡ ಸಿಗುತ್ತೆ ಫೆಬ್ರವರಿ ಈ ಟೈಮಲ್ಲಿ. ಬಟ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಅದ್ರ ಸಿಗೋ ಟೈಮ್ ಇದು. ಸೊ ತಗೊಂಡು ಬಂದಿದ್ದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಗೆ ಪಲ್ಯ ಮಾಡೋದು ಅಂದರೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ ಈ ರೀತಿದನ್ನೆಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ಅದಾದಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಅದ್ರ ಜೊತೆಗೆ ಉಪ್ಪು ಹಾಕೋದು. ಸೊ ಮಸಾಲ ಏನೂ ಅವಶ್ಯಕತೆ ಇಲ್ಲ, ಬಿಕಾಸ್ ಟೇಸ್ಟ್ ಚೆನ್ನಾಗಿರಲ್ಲ ಮಸಾಲ ಹಾಕಿದ್ರೆ. ಸೊ ನಾನು ಅದನ್ನ ನೀಟಾಗಿ ಬೇಯಿಸ್ಕೊಂಡೆ. ಅದಾದ ನಂತರ ಟಿಫನ್ ಮುಗಿಸ್ಕೊಂಡು ಪಾಪುನ ಇಲ್ಲಿ ಅಂಗನವಾಡಿ ಇದೆ ಊರಿನಲ್ಲಿ. ಸೊ ಅಲ್ಲಿ ಕರ್ಕೊಂಡು ಬಂದಿದ್ದೆ, ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಅಲ್ಲೇನಂದರೆ ಹೊಸ ಹೊಸ ಟಾಯ್ಸ್ ಸಿಗುತ್ತಲ್ಲ, ಮನೇಲಂದರೆ ಡೈಲಿ ಅದನ್ನೇ ನೋಡಿ ಬೇಜಾರಾಗಿರುತ್ತೆ. ಆ್ಯಂಡ್ ಅಲ್ಲಂದರೆ ಇಂಟ್ರೆಸ್ಟಿಂಗ್ ಆಗಿರ್ತವೆಲ್ಲ, ಒಂಥರ ಕ್ಯೂಬ್ಸು, ಪಝಲ್ಸು, ಚೆನ್ನಾಗಿ ಅನಿಸುತ್ತೆ ಅವ್ನಿಗೆ ಆ ರೀತಿ ಟಾಯ್ಸ್. ಅದರಲ್ಲಿ ಆಟ ಆಡ್ತಾ ಇರ್ತಾನೆ. ಆ್ಯಂಡ್ ಕ್ರಿಯೇಟಿವ್ ಆಗಿದ್ದಾವೆ ಟಾಯ್ಸ್ ಇಲ್ಲೆಲ್ಲ. ನಾವು ತಂದ್ಕೊಡೋ ಟಾಯ್ಸ್ಗೂ ಚೆನ್ನಾಗಿದ್ದಾವೆ. ಸೊ ಆಟ ಆಡ್ಕೊಳ್ತಾ ಇದ್ದ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗಾದ್ರೂ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.